ವೆಲ್ಕಮ್ ಟು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ನಾವು ಇವತ್ತು ನೋಡಬಹುದು ನಿಫ್ಟಿ ಒಂದು ಫ್ಲಾಟ್ ಅಲ್ಲಿ ಇತ್ತು. ಅದೇ ತರ ಸೆಕ್ಟರ್ಸ್ ವೈಸ್ ನೋಡ್ತೀವಿ ಅಂತಂದ್ರೆ ನಿಫ್ಟಿ ಮೀಡಿಯಾ ಒಂದೇ ಮಾತ್ರ ಮೋರ್ ದೆನ್ 1.3% ನೆಗೆಟಿವ್ ಅಲ್ಲಿ ಕ್ಲೋಸ್ ಆಯಿತು. ಮಿಕ್ಕಿದೆಲ್ಲ ಲೆಸ್ ದೆನ್ 1% ಅಲ್ಲಿ ಪಾಸಿಟಿವ್ ಸೆಕ್ಟರ್ಸ್ ಕ್ಲೋಸ್ ಆಗಿದೆ. ಲೆಸ್ ದೆನ್ 1%, ಯಾವುದು ಮೋರ್ ದೆನ್ 1% ದಾಟಿಲ್ಲ. ಇವತ್ತು ಎಲ್ಲ ಸೆಕ್ಟರ್ಸ್ ಲೆಸ್ ದೆನ್ 1% ಅಲ್ಲೇ ಕ್ಲೋಸ್ ಆಗಿದೆ. ಸ್ವಲ್ಪ ಮಾಡರೇಟ್ ಟು ಬುಲ್ಲಿಶ್ ಅಂತ ಹೇಳಿ ನಾವು ಅನ್ಬೋದು. ಅದೇ ತರ ನಾವು ಸ್ಟಾಕ್ಸ್ ಬರ್ತೀವಿ ಅಂತಂದ್ರೆ ನಿಫ್ಟಿ 50 ಇವತ್ತು ಒಂಥರ ಲೈಕ್ ಏನಂತಂದ್ರೆ 3 ತರ ಟ್ರೆಂಡ್ಸ್ ನಾವು ನಿಫ್ಟಿ 50 ಸ್ಟಾಕ್ಸ್ ಅಲ್ಲಿ ನೋಡಿದಂಗಾಯ್ತು. ಯಾವ ತರ ಅಂದ್ರೆ ಸಮ್ ಸ್ಟಾಕ್ಸ್ ಎಕ್ಸ್ಟ್ರೀಮ್ ಬುಲ್ಲಿಶ್ ನೋಡಿದ್ವಿ, ಸಮ್ ಸ್ಟಾಕ್ ಎಕ್ಸ್ಟ್ರೀಮ್ ಬೇರಿಶ್ ನೋಡಿದ್ವಿ, ಸಮ್ ಸ್ಟಾಕ್ಸ್ ಫ್ಲಾಟ್ ಅಲ್ಲಿ ನೋಡಿದ್ವಿ. ಸೊ 3, ಇದು ಅಪ್ ಟ್ರೆಂಡ್, ಇದು ಡೌನ್ ಟ್ರೆಂಡ್, ಇದು ಸೈಡ್ ವೇಸ್. ಈ ತರ ಇವತ್ತು ಮಿಕ್ಸ್ಡ್ ಆಗಿತ್ತು. ಎಲ್ಲ ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಸೈಡ್ ವೇಸ್ 3 ಮಿಕ್ಸ್ಡ್ ಆಗಿ ಇವತ್ತು ಮಾರ್ಕೆಟ್ ಏನಾಯ್ತು ಅಂತಂದ್ರೆ ಫ್ಲಾಟ್ ಅಲ್ಲೇ ಕ್ಲೋಸ್ ಆಯ್ತು. ನಾವ್ ಇವತ್ತು ನೋಡೋಣ ಹೋಗಿ ಯಾವ ತರ ಅಂತ ಹೇಳಿ. ನಿನ್ನೆ ಯಾರ್ಯಾರು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನೋಡಿಲ್ಲ ಅದು ನೋಡ್ಕೊಂಡ್ ಬಂದ್ರೆ ಇವತ್ತಿಂದ ಮಾರ್ಕೆಟ್ ನಿಮ್ಗೆ ಅರ್ಥ ಆಗ್ತಿತ್ತು. ಯಾವ ತರ ನಾವು ನಿನ್ನೆ ಈ ತರ 4 ಲೈನ್ ಹಾಕಿದೀವಿ. ಎಲ್ಲೆಲ್ಲಿಗೆ ಹೋದ್ರೆ ಎಲ್ಲೆಲ್ಲಿಗೆ ಹೋಗ್ಬೋದು ಅಂತ ಹೇಳಿ. ಇಲ್ಲಿ ನಿಮ್ಗೆ ಏನಂತಂದ್ರೆ ಇದ್ರ ಮೇಲೆನೆ ಓಪನ್ ಆದ್ರೆ ಇಲ್ಲಿಂದ ಬುಲ್ಲಿಶ್ ಅಂತ ತಂದಿದ್ದೀವಿ. ಓಕೆ, ಅಲ್ಲಿ ತನಕ ಹೋಗ್ಬೇಕಂತಾರೆ ಮಿಡಲ್ ಅಲ್ಲೇ ಇಲ್ಲೊಂದು ರೆಸಿಸ್ಟೆನ್ಸ್ ಇರೋದ್ರಿಂದ ಅಲ್ಲಿಂದ ಲೈಕ್ ಏನಂತಂದ್ರೆ ಇದು ಮೇನ್ ರೆಸಿಸ್ಟೆನ್ಸ್ ಅಲ್ಲ, ಅಟ್ ಲೀಸ್ಟ್ ಒಂದು ರೆಸ್ಪೆಕ್ಟ್ ಮಾಡುತ್ತೆ. ಯಾಕಂದ್ರೆ ನಾನ್ ಸ್ಟಾಪ್ ಆಗಿ ಈ ತರ ಬಿದ್ದಿದೆಯಲ್ಲ, ಹಂಗಾಗಿ ಇಲ್ಲಿ ನಮಗೆ ಒಂದು ರೆಸಿಸ್ಟೆನ್ಸ್ ರೆಸ್ಪೆಕ್ಟ್ ಮಾಡುತ್ತೆ. ಓಕೆ, ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಅಂತಂದ್ರೆ ಇದು ಅಲ್ಲಿ ತನಕ ಹೋಗಿಲ್ಲ. ಬಟ್ ನಮ್ಗೆ ಏನಂದ್ರೆ ಎಕ್ಸಾಕ್ಟ್ ಆಗಿ ಆ ರೇಂಜ್ ಇಂದಾನೆ ಮಾರ್ಕೆಟ್ ಮೇಲೆ ಹೋಯ್ತು. ಅದಾದ್ಮೇಲೆ ಅಲ್ಲಿಂದಾನೆ ಸೈಡ್ ಬೇಸ್ ಆಗಿದೆ ನೋಡಿ. ಎಲ್ಲಿ ಆ ರೇಂಜ್ ಬಿಟ್ಟು ಎಲ್ಲಿ ಹೋಗ್ಲಿಲ್ಲ, ಮೇಲೂ ಹೋಗ್ಲಿಲ್ಲ, ಕೆಳಗಡೆ ಹೋಗ್ಲಿಲ್ಲ. ಈ ತರ ಇದು ರೆಸ್ಪೆಕ್ಟ್ ಮಾಡುತ್ತೆ. ಯಾಕಂತಂದ್ರೆ ಕಂಟಿನ್ಯೂಸ್ ಆಗಿ ಫಾಸ್ಟ್ 2 to 3 ಡೇಸ್ ಏನಾಗಿದೆ ಟ್ರೆಂಡ್ ಆಗಿದೆ. ಇವಾಗ ಏನಾಗುತ್ತೆ, ಇವಾಗ ಮೇ ಬಿ ಸೈಡ್ ವೇಸ್ ಆಗ್ಬೇಕು. ಸೈಡ್ ವೇಸ್ ಆಗಿ ಆಮೇಲೆ ಒಂದು ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಈಗ ನೋಡಿ ಇವತ್ತು ನಾವು ಯಾವ ತರ ಟ್ರೇಡ್ ಮಾಡ್ಬೋದಾಗಿತ್ತು ಅಂತೇಳಿ. ನಿನ್ನೆ ನಾವು ಬಿಟ್ರೆ ಇವತ್ತು ಯಾವ ತರ ಟ್ರೇಡ್ ಅಂತಂದ್ರೆ ವೆರಿ ಸಿಂಪಲ್. ಇವಾಗ ನಾವು ನೋಡ್ಕೋಬೇಕು ಪ್ರೀವಿಯಸ್ ಎಲ್ಲ ಏನಾಗಿದೆ ಅಂತೇಳಿ. ಪ್ರೀವಿಯಸ್ ಎಲ್ಲ ನೀವು ಇಲ್ಲೆಲ್ಲ ನೋಡಿದ್ರೆ ಏನಾಗಿದೆ, ಒಂದು ಟ್ರೆಂಡ್ ಬಂದಂಗೆ ಕಾಣಿಸ್ತಾ ಇದೆ. ಇಲ್ಲಿಂದ ನಿಮ್ಗೆ ಟ್ರೆಂಡ್ ಬಂದಿತ್ತು, ಇಲ್ಲಿಂದ ಇಲ್ಲಿ ತನಕ. ಇವಾಗ ಏನಾಯ್ತು ಅಂದ್ರೆ ಅದೇ ಕಂಟಿನ್ಯೂ ಆಯ್ತು. ಈ ತರ ಒಂದು ಟ್ರೆಂಡ್ ಆದ್ಮೇಲೆ ಒಂದು ರೀಟೆಸ್ಟ್ ಆಗ್ಲೇಬೇಕು. ಇಲ್ಲಿ ನೋಡಿ, ಇದು ಮಾರ್ನಿಂಗ್ ಅಪ್ ಸೈಡ್ ಮೂವ್ಮೆಂಟ್. ಈ ತರ ಡೌನ್ ಆಗಿ ಈ ಸ್ವಿಂಗ್ ನ ಏನಾರ ಬ್ರೇಕ್ ಮಾಡಿತ್ತು ಅಂತಂದ್ರೆ ಯಾವ ಟ್ರೆಂಡ್, ಈಸಿಲಿ ಅಪ್ ಟ್ರೆಂಡ್. ಅವತ್ತು ನಾವು ಅಪ್ ಟ್ರೆಂಡ್ ನೋಡ್ಕೋಬಹುದಾಗಿತ್ತು. ಯಾಕಂದ್ರೆ ಇಲ್ಲಿ ಒಂದು ಮೇಜರ್ ಅಂತಂದ್ರೆ ಒಂದು ಮೇನ್ ರೆಸಿಸ್ಟೆನ್ಸ್ ಇದೆ ಇಲ್ಲಿ ಈ ಜೋನ್ ಅಲ್ಲಿ. ಯಾಕಂದ್ರೆ ಸಡನ್ ಆಗಿ ಇಲ್ಲಿಂದಾನೆ ಫಾಲ್ ಆಗಿರುತ್ತೆ. ಹಂಗಾಗಿ ಇದೊಂದು ನಾವು ರೆಸಿಸ್ಟೆನ್ಸ್ ಅಂತ ಹೇಳಿ ಅನ್ಬೋದು. ಅವಾಗ ಏನಾಯ್ತು ಅಂತಂದ್ರೆ ಈ ರೇಂಜ್ ಇಂದ ನಮಗೆ ಒಂದು ರೆಸಿಸ್ಟೆನ್ಸ್ ಆಗಿ ಮಾರ್ಕೆಟ್ ಫಾಲ್ ಆಯ್ತು. ಇಲ್ಲಿಂದ ನೀಟಾಗಿ ಈ ತರ ನಮಗೆ ಈ ಲೆವೆಲ್ ಏನಾಗುತ್ತೆ, ಈ ಪ್ರೀವಿಯಸ್ ಅಂದ್ರೆ ಡೇ ಲೋ ಏನಾಗುತ್ತೆ, ನಮಗೆ ಸಪೋರ್ಟ್ ಲೆವೆಲ್ ಆಗುತ್ತೆ. ಆ ಸಪೋರ್ಟ್ ಲೆವೆಲ್ ಹತ್ರನೇ ನೀವು ನೋಡಿದ್ರೆ ಎಷ್ಟು ನಿಮ್ಗೆ ಬೈಯಿಂಗ್ ಪ್ರೆಷರ್ ಬರ್ತಾ ಇದೆ ನೋಡಿ. ಈ ಸಪೋರ್ಟ್ ಹತ್ರನೇ ಇವತ್ತು ಎಷ್ಟು ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂತಂದ್ರೆ ನೋಡಿ, ಹ್ಯಾಮರ್ ಕ್ಯಾಂಡಲ್. ಇದಕ್ಕೆ ನಾವೇನಂತೀವಿ ಅಂದ್ರೆ ಹ್ಯಾಮರ್ ಕ್ಯಾಂಡಲ್. ಈ ತರ ಕ್ಯಾಂಡಲ್ಸ್ ಬಂದ್ರೆ ಮಾರ್ಕೆಟ್ ಏನಾಗಬೇಕು, ಅಪ್ ಆಗ್ಬೇಕು ಈಸಿಲಿ. ಈ ತರ ಕ್ಯಾಂಡಲ್ಸ್ ಬಂದ್ರೆ ಏನಾಗಬೇಕು, ಮಾರ್ಕೆಟ್ ಅಪ್ ಆಗ್ಬೇಕು. ಇದೆಲ್ಲ ಬೇಸಿಕ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್. ಅದು ಈ ಕ್ಯಾಂಡಲ್ ಸ್ಟಿಕ್ಸ್, ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್ಸ್ ಎಲ್ಲಿ ಬಂದ್ರೆ ಬೆಸ್ಟ್, ಈ ಸಪೋರ್ಟ್ ಲೆವೆಲ್ ಹತ್ರ ಬಂದ್ರೆ ಬೆಸ್ಟ್ ನೋಡಿ. ಎಕ್ಸಾಕ್ಟ್ ಆಗಿ ಸಪೋರ್ಟ್ ಲೆವೆಲ್ ಹತ್ರ, ಎಕ್ಸಾಕ್ಟ್ ಆಗಿ ಸಪೋರ್ಟ್ ಲೆವೆಲ್ ಹತ್ರ ನೋಡಿ. ಇಲ್ಲಿ ದೋಜಿ ಕ್ಯಾಂಡಲ್ ಇದೆಲ್ಲ ನಮ್ಗೆ ಏನ್ ಇಂಡಿಕೇಶನ್ಸ್ ಮಾಡುತ್ತೆ ಅಂತಂದ್ರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಹೇಳಿ ಇಂಡಿಕೇಶನ್ಸ್ ಮಾಡುತ್ತೆ. ಈ ಸಪೋರ್ಟ್ ಲೆವೆಲ್ ಹತ್ರ ಈ ತರ ಸ್ಟ್ರಾಂಗ್ ಕ್ಯಾಂಡಲ್ ಬಂದು ಕೆಳಗಡೆ ಏನಾರ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದ್ರೆ ಈ ತರ ಹೋಗ್ಬೋದು. ಬಟ್ ಏನಾಯ್ತು ಅಂತಂದ್ರೆ ಅಲ್ಲಿ ಆ ತರ ಆಗ್ಲಿಲ್ಲ. ಒಂದೇ ರೇಂಜ್ ಅಲ್ಲಿ ಈ ತರ ನಿಮ್ಗೆ ಕನ್ಸಾಲ್ಟೇಷನ್ ಆಯ್ತು. ಇಲ್ಲಿಂದ ಒಂದ್ ರೇಂಜು, ಇಲ್ಲಿಂದ ಒಂದ್ ರೇಂಜು, ಅದೇ ರೇಂಜ್ ಅಲ್ಲಿ ಮೇಲೋಗುತ್ತೆ, ಕೆಳಗಡೆ ಬರುತ್ತೆ, ಮೇಲೋಗುತ್ತೆ, ಕೆಳಗಡೆ ಬರುತ್ತೆ, ಮೇಲೋಗುತ್ತೆ, ಕೆಳಗಡೆ ಬರುತ್ತೆ. ಇದೇ ಒಂದೇ ರೇಂಜ್ ಅಲ್ಲಿ ಮಾರ್ಕೆಟ್ ಇತ್ತು. ಈ ತರ ಏನಾದ್ರು ಕಂಟಿನ್ಯೂಷನ್ ಆಗಿ 1 day 2 day ಈ ತರ ಆಗ್ಬಿಟ್ರೆ ಒಂದ್ ಮಿನಿಮಮ್ ಏನಿಲ್ಲ ಅಂದ್ರೆ 300 ಇಂದ 400 ಪಾಯಿಂಟ್ಸ್ ಬರ್ಬೋದು. ನಾವು ಅಲ್ಲಿ CP ಎರಡನ್ನ ಬೈ ಮಾಡ್ಬೋದು. ಯಾವ ಸೈಡ್ ಬ್ರೇಕ್ಔಟ್ ಕೊಡುತ್ತೆ ಆ ಸೈಡ್ ನ ನಾವು ಎಕ್ಸಿಟ್ ಮಾಡ್ಕೊಂಡು ನಾವು ಅಲ್ಲಿ ಚೆನ್ನಾಗಿ ಪ್ರಾಫಿಟ್ ಮಾಡ್ಬೋದು. CP ಬೈ ಮಾಡಿರ್ತೀವಿ, ಮಾರ್ಕೆಟ್ ಮೇಲೆ ಹೋಗ್ಬಿಡ್ತು ಅಂತಂದ್ರೆ P ನ ಎಕ್ಸಿಟ್ ಮಾಡ್ಬೇಕು. ಮಾರ್ಕೆಟ್ ಕೆಳಗಡೆ ಬಂದಿರ್ತಂದ್ರೆ C ನ ಎಕ್ಸಿಟ್ ಮಾಡ್ಬೇಕು. ಈ ತರ ಮಾಡ್ಕೊಂಡು ನಾವು ಟ್ರೇಡ್ ನ ಪ್ಲಾನ್ ಮಾಡಬಹುದು ಇನ್ ಅಪ್ಕಮಿಂಗ್ ಡೇಸ್ ಅಲ್ಲಿ. ಇವಾಗ ನೆಕ್ಸ್ಟ್ ಎಕ್ಸ್ಪೈರಿ ಇರೋದ್ರಿಂದ ನೋಡ್ಕೊಂಡು ನಾವು ಟ್ರೇಡ್ ಮಾಡ್ಬೇಕಾಗುತ್ತೆ. ಇವಾಗ ಇದ್ರ ಜೊತೆ ನಾವು ರೇನ್ಬೋ ಸ್ಟ್ರಾಟಜಿನ ಆಡ್ ಮಾಡಿದ್ರೆ ಯಾವ ತರ ಇರುತ್ತೆ ಅಂತ ಹೇಳಿ ನೋಡೋಣ. ಇಲ್ಲಿ ನೋಡಿ, ನಾವು ರೇನ್ಬೋ ಸ್ಟ್ರಾಟಜಿನ ಆಡ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ವೆರಿ ಸಿಂಪಲ್ ಆಗಿ ಇವತ್ತು ನೋಡಿ ಮಾರ್ನಿಂಗ್ ಒಂದು ಟ್ರೇಡ್ ಕೊಡ್ತು ಇಲ್ಲಿಂದ ಇಲ್ಲಿಗೆ. ಓಕೆ, ಇದು ನಮಗೆ ಪ್ರಾಫಿಟ್. ಅದಾದ್ಮೇಲೆ ಇಲ್ಲಿ ಒಂದು ಟ್ರೇಡ್ ಕೊಡ್ತು, ಇಲ್ಲಿಂದ ನಮ್ಗೆ ಒಂದು ಪ್ರಾಫಿಟ್. ಮತ್ತೆ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ, ಯಾಕಂದ್ರೆ ಬೈ ಸೆಲ್ ಅಂತ ಹೇಳಿ. ಇದನ್ನ ಬಿಟ್ಬಿಡಿ, ಯಾಕಂದ್ರೆ ಈ ಕ್ಯಾಂಡಲ್ ಐ ಬ್ರೇಕ್ ಆಗಿಲ್ಲ. ಮತ್ತೆ ಡೌನ್ ಟ್ರೆಂಡ್, ಮತ್ತೆ ಇಲ್ಲೊಂದು ಟ್ರೇಡ್ ಅಪ್ ಟ್ರೆಂಡ್. ಓಕೆ, ಈ ತರ ಇಂಥ ಚಾಪಿ ಮಾರ್ಕೆಟ್ ಅಲ್ಲಿ ನಮಗೆ 3 ಟ್ರೇಡ್ ಕಂಟಿನ್ಯೂಸ್ ಆಗಿ ಪ್ರಾಫಿಟ್ ಆಗಿದೆ. ಓಕೆ, ಇದು ಫಸ್ಟ್ ಟ್ರೇಡ್, ಇದು ಸೆಕೆಂಡ್ ಟ್ರೇಡ್, ಇದು ಥರ್ಡ್ ಟ್ರೇಡ್. 3 ಕಂಟಿನ್ಯೂಷನ್ ಪ್ರಾಫಿಟ್ ಆಗಿದೆ. ಆಮೇಲೆ ಇಲ್ಲಿ ನೀವು ಮಾಡ್ತೀರಾ ಅಂದ್ರೆ ಮತ್ತೆ ಪ್ರಾಫಿಟ್, ಇಲ್ಲಿ ನೀವು ಮಾಡ್ತೀರಾ ಅಂದ್ರೆ ಮತ್ತೆ ಪ್ರಾಫಿಟ್ ಆಗಿರುತ್ತೆ. ಮತ್ತೆ ಇಲ್ಲೆಲ್ಲ ನೋಡಿ, ಇದೆಲ್ಲ ಬೈಯಿಂಗ್ ಪ್ರೆಷರ್. ಇದೆಲ್ಲ ನಿಮ್ಗೆ ಕ್ಯಾಂಡಲ್ ಸ್ಟಿಕ್ಸ್ ಏನ್ ತೋರಿಸುತ್ತೆ ಅಂತಂದ್ರೆ ಇಲ್ಲಿಂದ ಈ ಪಾಯಿಂಟ್ ಏನ್ ತೋರಿಸುತ್ತೆ ಅಂತಂದ್ರೆ ಇದೆಲ್ಲ ನಮಗೆ ಬೈಯಿಂಗ್ ಪ್ರೆಷರ್. ಈ ತರ ನಾವು ನೋಡ್ಕೊಂಡು ಮಾಡ್ಬೋದು ರೇನ್ಬೋ ಸ್ಟ್ರಾಟಜಿನ ಇಟ್ಕೊಂಡು. ಅದ್ರ ಜೊತೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಡ್ ಮಾಡ್ತೀವಿ ಅಂತಂದ್ರೆ ಇವತ್ತು ಆಕ್ಚುಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾರ್ಕೆಟ್ ಹೋಗಿಲ್ಲ. ಯಾಕಂದ್ರೆ ಒಂದೇ ರೇಂಜ್ ಅಲ್ಲಿ ಇದೆಲ್ಲ. ನಮ್ದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡಿ, ಮಾರ್ಕೆಟ್ ಮೇಲ್ಗಡೆ ಇದೆ, ಅಪ್ ಸೈಡ್ ಮತ್ತೆ ಡೌನ್ ಸೈಡ್ ಅಲ್ಲಿ ಇದೆ. ಈ ತರ ಇವತ್ತಿನ ಮಾರ್ಕೆಟ್ ನಾವು ಅನಾಲಿಸಿಸ್ ಮಾಡಬಹುದಾಗಿತ್ತು. ಅದೇ ತರ ನಾಳೆ ಏನಾಗುತ್ತೆ ಅಂತ ಹೇಳಿ ನಾವು ನೋಡೋಣ. ಇದನ್ನೆಲ್ಲ ನಾವು ಅರೇಂಜ್ ಮಾಡ್ಕೊಂಡು
ನೋಡಿ ಇವಾಗ ಇಷ್ಟು ಲೆವೆಲ್ ನಾವು ಹಾಕಿದೀವಿ, ಇದರಲ್ಲಿ ಇದು ಮೇನ್ ಲೆವೆಲ್ ಆಗುತ್ತೆ, ಇವಾಗ ಇದು ಸಬ್ ಲೆವೆಲ್ ಆಗುತ್ತೆ. ಇವಾಗ ಇದನ್ನ ಬಿಟ್ಟು ನಾವು ಇದನ್ನ ಯಾವ ತರ ಹಾಕ್ಬಹುದು ಅಂತಂತಂದ್ರೆ, ಇವಾಗ ನೋಡಿ ಚಾರ್ಟ್ ಈ ತರ ಫಾರ್ಮೇಶನ್ ಆಗಿದೆ. ಇವಾಗ ಕಂಟಿನ್ಯೂಷನ್ ಆಗಿ ಈ ತರ ಒಂದು ಫಾರ್ಮೇಶನ್, ಈ ತರ ಒಂದು ಫಾರ್ಮೇಶನ್ ನಿಮ್ಗೆಲ್ಲ ಗೊತ್ತೇ ಇದೆ. ಈ ತರ ಚಾರ್ಟ್ ಫಾರ್ಮೇಶನ್ ಅಂದ್ರೆ ಏನಾಗಬಹುದು ಅಂತೇಳಿ, ಯಾಕಂದ್ರೆ ಮೇಲಿನ ರೆಸಿಸ್ಟೆನ್ಸ್ ಐತಿ, ಕೆಳಗಡೆ ಸಪೋರ್ಟ್ ಐತಿ, ನೋಡ್ಕೊಂಡು ನಾವು ಇಲ್ಲಿ ಟ್ರೇಡ್ ನ ಪ್ಲಾನ್ ಮಾಡಬಹುದು. ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಏನಾಗ್ಬೋದು, ಇಲ್ಲಿಂದ ಮಾರ್ಕೆಟ್ ಸೊ ಹಿಂಗಾದ್ರೂ ಹೋಗ್ಬೋದು, ಅಕಸ್ಮಾತ್ ಕೆಳಗಡೆ ಬಂದು ಇಲ್ಲಿ ತನಕ ಆದ್ರೂ ಬರ್ಬೋದು. ಇವಾಗ ಏನಂತಂದ್ರೆ ಇದು ಒಂಥರ ಸಿಮೆಂಟೆಡ್ ಟ್ರಯಾಂಗಲ್ ಆಗಿದೆ, ನೋಡ್ಕೊಂಡು ನಾವು ನಾಳೆ ಟ್ರೇಡ್ ನ ಪ್ಲಾನ್ ಮಾಡ್ಬೇಕಾಗುತ್ತೆ ಆಸ್ ಪರ್ ನಿಫ್ಟಿ. ಈ ತರ ನೀವು ನೋಡ್ಕೊಂಡು ಮಾಡಿದ್ರೆ ನಿಮ್ಗೆ ನಾಳೆ ಸಕ್ಸಸ್ ರೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೇ ರೇಂಜ್ ಅಲ್ಲಿ ಇದ್ದು ಏನಾದ್ರು ಬ್ರೇಕ್ಔಟ್ ಆದ್ರೆ ಮೇಲೆ ಹೋಗುತ್ತೆ, ಇದೇ ರೇಂಜ್ ಅಲ್ಲಿ ಇದ್ದು ಕೆಳಗಡೆ ಬಂದ್ರೆ ಬ್ರೇಕ್ ಡೌನ್ ಆದ್ರೆ ಕೆಳಗಡೆ ಬರುತ್ತೆ. ಓಕೆ, ಐ ಥಿಂಕ್ ಈ ಪಾರ್ಟ್ ಕ್ಲಿಯರ್ ಆಯ್ತು ಅಂತ ಅನ್ಕೋತೇನೆ. ಓಕೆ, ಇದೇ ತರ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.